ಅದೇ ನಾನು ನನ್ನ ಜೀವನದಲ್ಲಿ ತಿಂದಿರೋ ಅಂತ ತುಂಬ ರುಚಿಯಾದ ತಿಂಡಿ. ಪ್ರತಿ ಸಲ ಈ ಚಿತ್ರಾನ್ನ ಮಾಡಿದಾಗಲೂ ಈ ಮಾತು ಹೇಳ್ತಾ ಇದ್ರು. ಹಾಯ್ ಹಾಯ್, ಎಲ್ರಿಗೂ ನಮಸ್ಕಾರ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸುಸ್ವಾಗತ. ಇವತ್ತು ಏನು ಮಾಡ್ತಿದ್ದಾರೆ ಮೇಡಮ್? ಸ್ಪೆಷಲ್ ತುಂಬಾ ಸಿಂಪಲ್ ಆಗಿರುವಂತ ಒಂದು ತಿಂಡಿ ರೆಸಿಪಿ. ಹಾಂ, ತುಂಬ ಸಿಂಪಲ್ ಆಗಿ, ಸ್ಪೆಷಲ್ ಏನಲ್ಲ, ತುಂಬ ಸಿಂಪಲ್ ಆಗಿರೋವಂಥದ್ದು. ಅದೇ ತುಂಬಾ ರುಚಿಯಾಗಿರುತ್ತೆ. ನೋಡ್ರಿ, ನಮ್ಮ ಶ್ರೀಮತಿಯವರು ಈರುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಕೊತ್ತಂಬರಿ ಸೊಪ್ಪನ್ನ ಸೋಸ್ಕೊಳೋದು ಅಂತಾನೆ ಕೊತ್ತಂಬರಿ ಸೊಪ್ಪು ಸೋಸ್ಕೊತಾವ್ರೆ. ಒಂದೇ ಒಂದು ಮುಖ್ಯವಾಗಿ ಒಂದು ಮರ್ತಿದ್ದೀವಿ ವಸ್ತು ಅನ್ಬೇಕಾ ಅದನ್ನು? ವಸ್ತುನೇ ಅಲ್ವಾ? ವಸ್ತುನೇ ಗೊತ್ತಾಗ್ತಾ ಇಲ್ಲ. ಮರ್ತಿದ್ದೀವಿ, ಏನೋ ಒಂದು ಮುಖ್ಯವಾಗಿ ಮರ್ತಿದ್ದೀವಿ. ಒಟ್ಟಿಗೆ ಏನೋ ಒಂದು ಮರ್ತಿದ್ದೀವಿ, ಅದನ್ನು ತಗೊಂಡ್ ಬಾ ಅಂತ ಹೇಳಿದ್ರು. ಈಗ ನಾನು ತಗೊಬರೋದಕ್ಕೆ ಹೋಗ್ತೀವಿ. ಅಷ್ಟಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಹಚ್ಕೊಂಡು ಕಾಯೆಲ್ಲ ತುರ್ಕೋತೀನಿ. ಆಮೇಲೆ ಒಂದೇ ಒಂದು ಮುಖ್ಯವಾಗಿ ಮರ್ತಿರೋದು ಅಂತ ಹೇಳಿದ್ವಲ್ಲ, ಇಲ್ಲಿ ನೋಡ್ರಿ, ಅಲ್ಲಿ ಅಂಬರ್ದಲ್ಲಿ ಆರೋಗಿಣಿ ಉಂಬಕೋಗನ್ ಬಾರೋಗಿಣಿ ಅಂತ ಒಂದು ಏನೋ ಇದೆ, ಒಗಟು ಏನೋ, ಬಾಳೆ ಎಲೆನೇ, ಬಾಳೆ ಎಲೆ ಕೊಯ್ಕೊಂಡು ಹೋಗೋದಕ್ಕೇ ಇವಾಗ ಬಂದಿದ್ದು. ಪರವಾಗಿಲ್ಲ, ಜಾಸ್ತಿನೇ ಕಿತ್ಕೊ ಬಂದಿದ್ಯಾ? ಅಲ್ಲ, ಅದೇನೋ ಶಾಸ್ತ್ರ ಅಂತಲ್ಲ, ಒಂದು ಬಾಳೆ ಎಲೆ ತರಬಾರ್ದಂತಲ್ಲ, ಅದಕ್ಕೆ 2 ಕೊಯ್ಕೊಂಡಿದ್ದು. ಹಾಂ, ಅಲ್ಲಿ ಒಲೆ ಹಚ್ತಾ ಇದ್ದಾರೆ. ಇಲ್ಲಿ ಈ ಕಡೆ ಏನೇನು ತರಕಾರಿ ತಗೊಂಡಿದ್ದಾರೆ ಅಂದರೆ, ಈರುಳ್ಳಿ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಾರೆ, ಹಸಿಮೆಣಸಿನ್ಕಾಯಿ 2 ಭಾಗ ಮಾಡವ್ರೆ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಆಮೇಲೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ, ಕಡಲೆ ಬೀಜ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಎರಳಿಕಾಯಿ ತಗೊಂಡಿದ್ದಾರೆ ಅಂತಿದ್ದಾಗೆ ನಿಮಗೆ ಚಿತ್ರಾನ್ನ ಅಂತ ಗೊತ್ತಾಗ್ಬಿಟ್ಟಿರುತ್ತೆ. ಆದರೆ ಸಿಂಪಲಾಗಿ ಮಾಡೋ ಚಿತ್ರಾನ್ನ ತುಂಬ ರುಚಿಯಾಗಿರುತ್ತೆ. ಎಣ್ಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರೆಕ್ಟಾ? ಕರೆಕ್ಟ್ ಅಲ್ಲ, ಸರಿನಾ? ಸರಿ. ಹಾಗೆಯೇ ಕಡಲೆ ಬೀಜ ಮತ್ತು ಕರಿಬೇವು ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ. ಈಗ ಹಸಿಮೆಣಸಿನಕಾಯಿ ಹಾಕೊಂಡು ಫ್ರೈ ಮಾಡ್ಕೊತೀವಿ. ಹೌದಾ? ಹಸಿಮೆಣಸಿನಕಾಯಿ ಸ್ವಲ್ಪ ಆಡಿಸ್ಕೊಂಡು ಆಮೇಲೆ ಈರುಳ್ಳಿ ಸೇರಿಸ್ಕೋಬೇಕು. ನವಿಲು ಅವು ನವಿಲಿನ ನಾಟ್ಯ ಚಂದ ಅಂತ ಏನು ಹೇಳ್ತಾರೆ, ಅವು ನಡೆಯೋದು ಚೆನ್ನಾಗಿರ್ತೈತೆ, ಆದರೆ ಅದು ಕೂಗೋದು ಚೆನ್ನಾಗಿರಲ್ಲ. ನವಿಲು ಒಂಥರ ಕೆಟ್ಟದಾಗ ಕರ್ಕಶವಾಗಿರ್ತೈತೆ. ಎಣ್ಣೆಯಲ್ಲಿ ಈರುಳ್ಳಿನ ಬಾಡಿಸ್ಕೊಂಡ್ಮೇಲೆ ಮತ್ತೆ ಏನಾಗಬೇಕು ಅದಕ್ಕೆ? ಹೇಳ್ತೀನಿ, ಉರಿ ಮುಂದಕ್ಕೆ ಬಂದೈತೆ. ಅವಾಗ ಉರಿ ಮುಂದಕ್ಕೆ ಬಂದಾಗ ತಳ್ತಾ ಇರಬೇಕು ಸೌದೆನ. ಈ ಕೈ ಒಂಚೂರು ಉದ್ದ ಇರಬೇಕಪ್ಪ. ಕೈ ಇದು ಅದು ಇಡಿಕೆ ಏನೋ ಹೇಳ್ತಾರೆ, ಅದನ್ನು ತೆಂಗಿನಕಾಯಿ ತುರಿನ ಸೇರ್ಸೋದೀಗ. ತೆಂಗಿನಕಾಯಿ ತುರಿ, ಒಂದು ಅರ್ಧ ಕೊತ್ತಂಬರಿ ಸೊಪ್ಪು. ಹೌದಾ? ಇನ್ನರ್ಧ ಆಮೇಲೆ ಕೊನೆಯಲ್ಲಿ ಆಮೇಲೆ ಮತ್ತೆ ಅಡುಗೆ ಅರಶಿನ, ಬಣ್ಣ ನನ್ನ ಒಲವಿನ ಬಣ್ಣ. ಇದನ್ನ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ತಾ ಇದ್ದೀನಿ. ಇದು ಗೊಜ್ಜು ಅಲ್ಲ, ಸಪ್ರೇಟ್ ಗೊಜ್ಜಲ್ಲ ಇದು, ನೋಡ್ರಿ. ಅದಕ್ಕೆ ನೀರು ಹಾಕ್ಬಿಟ್ಟು ಮಾಡ್ಕೊಳೋ ಅಂಥದ್ದು. 3 4 ಸಾಕಾಗುತ್ತಾ? ನನಗೂ ಗೊತ್ತಿಲ್ಲ, ಕುಕ್ಕರಲ್ಲಿ ಮಾಡ್ತಾ ಇದ್ವಿ ಇಷ್ಟು ದಿನ, ಇವಾಗ ಮಡಿಕೆಯಲ್ಲಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆಮೇಲೆ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಹೌದಾ? ಈಗ ಅದನ್ನು ಇದು ನೀರು ಕುದಿಬೇಕು. ಹೌದಾ? ನೋಡ್ರಿ, ಒಲೆ ಉರಿತಾ ಐತೆ, ಅದೇನೋ ಕುದಿಬೇಕು ನೀರು ಸ್ವಲ್ಪ. ಆ ನೀರು ಕುದಿಯೋವರೆಗೂ ಏನಾದರೂ ಒಂದು ಸ್ವಲ್ಪ ಮಾತಾಡೋಣ ಅಂತ. ಚಿತ್ರಾನ್ನದ ಬಗ್ಗೆ ಹೇಳಬೇಕು ಅಂದರೆ, ನನಗೆ ತುಂಬ ಇಷ್ಟವಾದ ಚಿತ್ರಾನ್ನನೇ. ತುಂಬ ಯಾಕೆ ಇಷ್ಟ ಅಂದರೆ ಅದಕ್ಕೊಂದು ಕಾರಣ ಐತೆ, ಅದೇನು ಅಂತ ಹೇಳ್ತೀನಿ. ನಿನಗೆ ಏನಾದರೂ ಹೇಳೋದಿದೆಯಾ ಚಿತ್ರಾನ್ನದ ಬಗ್ಗೆ? ಚಿತ್ರಾನ್ನ ಬೇಗ ಆಗುವಂಥ ತಿಂಡಿ, ಬೇಗ ಮಾಡ್ಕೋಬೋದು. ಆಮೇಲೆ
ಆಮೇಲೆ ಚಿತ್ರಾನ್ನ ಚೆನ್ನಾಗಿರುತ್ತೆ. ಅದು ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹೌದಾ? ಯಾವ ಟೈಮ್ ಬೇಕು ಅಂದ್ರೂ ಮಾಡ್ಕೊಂಡು ತಿನ್ಬೋದು, ಬೇಜಾರಾಗಲ್ಲ ಚಿತ್ರಾನ್ನ ಮಾಡಕ್ಕಾಗ್ಲಿ ತಿನ್ನಕ್ಕಾಗ್ಲಿ. ಹೌದಾ? ಇಲ್ಲ, ಕೆಲವ್ರಿಗೆ ಬೇಜಾರು ಚಿತ್ರಾನ್ನ ಅಂದರೆ. ಹೌದಾ? ನಮ್ಮ ಮನೇಲಿ ಯಾರಿಗೂ ಬೇಜಾರಿಲ್ಲ, ನಮಗೂ ಏನು ಬೇಜಾರಿಲ್ಲ. ಅದು ಯಾಕೆಂದರೆ ಬಡವರ ಬಿರಿಯಾನಿ ಅಲ್ವಾ ಅದಕ್ಕೆ ಬೇಜಾರಿಲ್ಲ ನಮಗೆ. ಅದು ನಂಗೆ ತುಂಬ ಇಷ್ಟ. ನಂಗೆ 3 ಹೊತ್ತು ಚಿತ್ರಾನ್ನ ತಿನ್ನು ಅಂದ್ರೂ ತಿಂತೀನಿ, ಚಿತ್ರಾನ್ನ ಮಾಡಿದ್ರೆ ತಿಂತೀನಿ. ನಮ್ಮ ಅಣ್ಣಂಗೂ ಇಷ್ಟ. ಇವ್ರಣ್ಣಂಗೂ ಚಿತ್ರಾನ್ನ ಅಂದರೆ ಸಖತ್ ಇಷ್ಟ. ಅಂದರೆ ನಾವು ಚಿಕ್ಕವರಿದ್ದಾಗ ಒಗ್ಗರಣೆಯನ್ನ ಅಂತ ನಮ್ಮಮ್ಮ ಮಾಡಿಕೊಡೋದು. ತಂಗ್ಳನ್ನ ಮಿಕ್ಕಿದ್ರೆ ಆ ತಂಗ್ಳನ್ನಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ, ಜಾಸ್ತಿ ಎಣ್ಣೆ ಹಾಕ್ತಿವಿ, ಸ್ವಲ್ಪ ಎಣ್ಣೆ ಇರ್ತಿರಲಿಲ್ಲ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ 1-2 ಈರುಳ್ಳಿ, ಸ್ವಲ್ಪ ಅದು ಇನ್ನೂ ಏನು ಹಸಿಮೆಣ್ಸಿಕಾಯಿ ಇಲ್ಲಾಂದ್ರೆ ಒಣಮೆಣ್ಸಿಕಾಯಿ ಮುರಿದಾಕ್ಬಿಟ್ಟು ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆನೂ ಇಲ್ಲ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಕಡಲೆಬೀಜ ಹಾಕ್ಬಿಟ್ಟು ಸ್ವಲ್ಪ ಆಡಿಸ್ಬಿಟ್ಟು, ಆಮೇಲೆ ಹಂಗೆ ಸ್ವಲ್ಪ ಅರಿಶಿನ, ಒಂಚೂರು ಕಾಯಿ ತುರಿ ಹಾಕ್ಬಿಟ್ಟು ತಂಗ್ಳನ್ನ ಇರುತ್ತಲ್ಲ ಅದನ್ನ ಹಾಕಿ ಎಲ್ಲ ಬೆರೆಸಿ ಕೊಟ್ಟರೆ ಅದು ತಿಂತಾಯಿದ್ರೆ ತುತ್ಗೂ ಒಂದೊಂದು ತುತ್ಗೂ ಆ ಕಡಲೆಬೇಳೆ ಸಿಗ್ತಾ ಇರೋದು, ಅದು ಹೆಂಗಿರೋದು ಅಂದರೆ ಅದನ್ನು ಚಿತ್ರಾನ್ನ ಅಂದ್ಕೊಬಿಟ್ಟಿದ್ವಿ. ನಾನು ಚಿತ್ರಾನ್ನ ಅಂತ ಅಂದ್ಕೊಂಡಿದ್ದೆ, ಅದೇ ಚಿತ್ರಾನ್ನ ಅಂತ. ಅದು ಒಗ್ಗರಣೆಯನ್ನು, ಆದರೆ ನೋಡೋಕೆ ಚಿತ್ರಾನ್ನದ ಥರ ಇರುತ್ತೆ, ಆದರೆ ಚಿತ್ರಾನ್ನ ಅಲ್ಲ, ಒಗ್ಗರಣೆನ. ಅದು ನನ್ನ ತುಂಬ ಫೇವ್ರೇಟ್ ತಿಂಡಿ. ನನ್ನ ಜೀವನದಲ್ಲಿ ನಾನು ಯಾವತ್ತೂ ಅಷ್ಟು ರುಚಿಯಾದ ತಿಂಡಿ ಇದುವರೆಗೂ ತಿಂದಿಲ್ಲ. ನಮ್ಮಮ್ಮ ತಂಗ್ಳನ್ನಕ್ಕೆ ಒಗ್ಗರಣೆ ಕೊಡೋದಲ್ಲ, ಅದೇ ನಾನು ನನ್ನ ಜೀವನದಲ್ಲಿ ತಿಂದಿರೋ ಅಂಥ ತುಂಬ ರುಚಿಯಾದ ತಿಂಡಿ ಅಂದರೆ ಅದೇ, ನಿಜ ಹೇಳ್ತೀನಿ. ಇದಕ್ಕೇನೋ ಸೆಂಟಿಮೆಂಟ್ ಕಾರಣನೋ ಅಥವಾ ಅವಾಗ ತಿಂದಿದ್ದು ಇಷ್ಟ ಆಗಿದ್ದಿದ್ದರಿಂದನೇನೋ ಹಂಗೆ ನನಗೆ ಸ್ವಲ್ಪ ಬೆಳೀತಾ ದೊಡ್ಡವನಾಗ್ತಾ ನನಗೆ ಚಿತ್ರಾನ್ನನೇ ತುಂಬ ಇಷ್ಟ ಆಗೋಯ್ತು. ಯಾವಾಗ ಚಿತ್ರಾನ್ನ ತಿಂದರೂ ನನಗೆ ಬೇಜಾರಾಗಲ್ಲ. ಚಿತ್ರಾನ್ನ ನನಗಿಷ್ಟ, ತುಂಬ ಇಷ್ಟ. ನನಗೂ ನಮ್ಮ ಅತ್ತೆ ಮಾಡ್ಕೊಡೋರು. ಹೌದಾ? ಅವಾಗೆಲ್ಲ ಇದ್ರಲ್ಲಿ ಮಾಡಿಕೊಡೋರು ಚಿತ್ರಾನ್ನ. ಅನ್ನ ಏನಾದರೂ ರಾತ್ರಿ ಜಾಸ್ತಿ ಇದ್ರೆ ಬೆಳಗ್ಗೆ ಎದ್ಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಕೊಡೋರು. ಚೆನ್ನಾಗಿ ಕುದೀತಾ ಐತೆ. ಈಗ ಅಕ್ಕಿ ತೊಳ್ದಾಕೆ, ಮಸೂರಿ ಅಕ್ಕಿ. ಅನ್ನ ಹೆಂಗಾಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಅದು ಕುದೀತಾ ಇದ್ರೆ ಘಮ ಬರ್ತಾ ಆಯ್ತು ಇಲ್ಲಿಗೆ. ಅಕ್ಕಿನ ಸೇರಿಸ್ಕೊಂಡು ಅದನ್ನ ಒಂದ್ಸಲ ತಿರುಗ್ಕೋಬೇಕು. ಈ ಥರ ತಿರುಗ್ಕೋಬೇಕು ತಾನೆ, ಮಿಕ್ಸ್ ಮಾಡ್ಕೋಬೇಕು ಅನ್ಬಾರ್ದು, ತಿರುಗ್ಕೋಬೇಕು ಆಯ್ತಾ? ಅದು ಬಾಯಿಗೆ ಬಂದ್ಬಿಡ್ತೈತೆ, ಏನು ಮಾಡೋಕ್ಕಾಗಲ್ಲ. ಈಗ ಒಲೆ ಚೆನ್ನಾಗಿ ಉರಿಸ್ಕೋಬೇಕು. ಜೀವ ಬಾಯಿಗೆ ಬರಲ್ವಾ? ನೋಡ್ರಿ, ಒಂದು ನಾನು ಬಿಡಲ್ಲ, ಬಾಯಿ ಬಿಡಲ್ಲ. ಅವ್ರ ಮಗಳೇ ಹೇಳಿದ್ದಾರೆ ಬಾಯಿ ಬಿಡ್ಬೇಡ. ಏನೋ ಹೇಳ, ಯಾವಾಗಲೂ ಒಂದ್ಸಲ ಏನೋ ಆಗಿತ್ತು, ಅದಕ್ಕೆ ನಾನು ಹೇಳಿದೆ. ಗಾಬರಿಯಿಂದ ಎಲ್ಲರೂ ಹೇಳ್ತಾರಲ್ಲ, ಜೀವನೇ ಅಯ್ಯಪ್ಪ, ಅಯ್ಯಪ್ಪ ಜೀವನೇ ಬಾಯಿಗೆ ಬಂದಿತ್ತಪ್ಪ ಅಂತ ಹೇಳ್ತೆ. ಅದಕ್ಕೆ ನನ್ನ ಮಗಳು ಸದ್ಯ ಬಾಯಿ ಬಿಡ್ಲಿಲ್ವಲ್ಲ ನೀನು ನಾನು ತುಂಬಾ ಅಂತ ಹೇಳಿದ್ದು. ಸದ್ಯ ಬಾಯಿ ಬಿಡ್ಲಿಲ್ವಲ್ಲ ನೀನು ಅಂತ. ಅದನ್ನ ನಾವು ಯಾವಾಗಲೂ ಕಾಮಿಡಿ ಮಾಡ್ತಾ ಇರ್ತೀವಿ, ತಮಾಷೆ ಮಾಡ್ತಾ ಇರ್ತೀವಿ ನಮ್ಮ ಮನೇಲಿ ಈ ಥರ. ಇನ್ನೊಂದು, ನಮ್ಮ ಮನೆಯಲ್ಲಿ ಈ ಚಿತ್ರಾನ್ನ ಮಾಡ್ತಾ ಇದ್ವಿ. ಇದನ್ನ ಕುಕ್ಕರಲ್ಲಿ ಮಾಡ್ತಾಯಿದ್ವಿ. ಕುಕ್ಕರ್ ಚಿತ್ರಾನ್ನ ಅಂತ. ಆ ಥರ ಚಿತ್ರಾನ್ನ ಮಾಡಬೇಕಾದ್ರೆಲ್ಲ ನಮ್ಮ ಶ್ರೀಮತಿಯವ್ರು ಹೇಳ್ತಾಯಿದ್ರು, ಇದೇ ಚಿತ್ರಾನ್ನ ಒಲೆ ಇಟ್ಟು ಅದ್ರ ಮೇಲೆ ಒಂದು ಮಡಿಕೆ ಪಾತ್ರೆ ಇಟ್ಟು ಮಡಿಕೆ ಕುಡ್ಕೆನಲ್ಲಿ ಮಾಡಿ ತಿಂತಾಯಿದ್ರೆ ಹಿಂಗಿರ್ತೈತೆ ಗೊತ್ತಾ ಅಂತ ಹೇಳ್ತಿದ್ರು. ಯಾವಾಗಲೂ ಪ್ರತಿ ಸಲ ಈ ಚಿತ್ರಾನ್ನ ಮಾಡಿದಾಗಲೂ ಈ ಮಾತು ಹೇಳ್ತಾಯಿದ್ರು. ಇವತ್ತು ಅದನ್ನೇ ಮಾಡ್ತಾಯಿದ್ದಾರೆ. ಅಂದರೆ ಈ ಚಿತ್ರಾನ್ನ ನಮ್ಗೆ ಗೊತ್ತಿರಲಿಲ್ಲ ಇದು ಮಾಡೋದು. ನಮ್ಗೆ ಪರಿಚಯದವ್ರು ಯಾರೋ ಏನು ತಿಂಡಿ ಅಂದಿದ್ದಕ್ಕೆ ಅವ್ರು ಬಂದಿದ್ದು, ಏನು ತಿಂಡಿ ತಿನ್ಬಾರಣ ಅಂತಂದೆ. ಅವರು ಇಲ್ಲ ಆಯ್ತಮ್ಮ ನಂದು ಅವಾಗಲೇ ಅಂದರು. ಏನು ತಿಂಡಿ ಮಾಡಿದ್ರಿ ಅಂದಿದ್ದಕ್ಕೆ ನಮ್ಮ ಮನೇಲಿ ಕುಕ್ಕರ್ ಚಿತ್ರಾನ್ನ ಮಾಡಿದ್ರು ಅಂತ ಹೇಳಿದ್ರು. ಹಂಗೆ ನಾನು ಕೇಳಿದೆ, ಅಣ್ಣ ಕುಕ್ಕರ್ ಚಿತ್ರಾನ್ನ ಅದು ಹೆಂಗೆ ಮಾಡೋದಣ್ಣ, ಹೆಂಗಿರುತ್ತೆ ಅಂತ. ಅವಾಗ ಅವ್ರು ಹೇಳಿದ್ರು, ಹಿಂಗೆ ಮಾಡು ಚೆನ್ನಾಗಿರುತ್ತೆ, ನಮ್ಮ ಮನೇಲಿ ಯಾವಾಗ ಮಾಡ್ತಾ ಇರ್ತೀವಿ ಅಂತ. ಒಂದ್ಸರಿ ಮಾಡಿದೆ, ಮನೇಲಿ ಎಲ್ರಿಗೂ ಇಷ್ಟ ಆಯಿತು. ಅವಾಗವಾಗ ಟೈಮ್ ಇಲ್ಲ ಅಂತ ಇರುತ್ತಲ್ಲ, ಅಂಥ ಟೈಮ್ನಾಗೆ ಮಾಡ್ತಾ ಇರ್ತೀವಿ. ಅದಕ್ಕೇನು ಹಾಕಲ್ವ? ಇನ್ನು ಉಪ್ಪು ಹಾಕ್ಬೇಕು. ಅನ್ನ ಬೆಂದಿಲ್ಲ ಇನ್ನು, ಎಲ್ಲಿ ಇಷ್ಟು ಬೇಗ ಎಲ್ಲಿ ಬೇಯ್ತಿತ್ತು ಅನ್ನ? ಇನ್ನು ಬೇಯಬೇಕು. ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕ್ತೀಯ? ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಉಪ್ಪು ಹಿಡಿತೈತೆಲ್ಲ ಅದಕ್ಕೆ. ಕಲ್ಲುಪ್ಪನ್ನೇ ಬಳಸಿ. ಒಕ್ಕಟು ಗೊತ್ತಾ ನಿನಗೆ? ಒಕ್ಕಟು ಹೇಳ್ತಾರೆ ಗೊತ್ತಾ? ಏನಾದರೂ ಒಂದು ಹೇಳಿದ್ರೆ ಅದಕ್ಕೆ ಏನು ಅಂತ ಆನ್ಸರ್ ಉತ್ತರ ಹೇಳ್ಬೇಕಲ್ಲ, ಆ ಥರ ಇದಕ್ಕೆ ಚಿತ್ರಾನ್ನಕ್ಕೊಂದು ಒಗಟೈತೆ. ಅದು ನಾನು ಚಿಕ್ಕವನಿಂದ ಕೇಳಿದ್ದು, ಅದು ಕರೆಕ್ಟಾಗಿ ಹೇಳ್ತೀನಿ ನಂಗೆ ಗೊತ್ತಿಲ್ಲ. ಅಕಟಕಟ ಪಕ್ಷಿ ಮುಕುಟವ ಧರಿಸಿ ಕಲ್ಲುಪ್ಪು ಬೆರೆಸಿ ಕರಿಬೇವು ಬೆರೆಸಿ ತಿನ್ನಲು ಬಲು ರುಚಿ. ಚಿತ್ರಾನ್ನ. ಅದು ಚಿತ್ರಾನ್ನ. ಇನ್ನೊಂದು 2-3 ನಿಮಿಷ ಚಿತ್ರಾನ್ನ ಆಗ್ಬಿಡುತ್ತೆ. ಹೌದಾ? ಇನ್ನೊಂದು ನಿಮಿಷ ಕುದಿಸ್ಕೊಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ರೆ, ಗಮ್ಕಣಕ್ಕೆ ಬಿಟ್ಬಿಟ್ರೆ ಚಿತ್ರಾನ್ನ ರೆಡಿ.
ಹಾಗೈತೆ. ಒಂದು ಮುಕ್ಕಾಲು ಭಾಗ ಬೆಂದೈತೆ. ಆಯಿತಾ? ಇನ್ನು ಗಮ್ಕಬೇಕು. ಹೌದಾ? ಈಗ ಇದಕ್ಕೆ ಹಚ್ಚಲ. ಎರಳಿಕಾಯಿ ಎಲ್ಲರೂ ನಿಂಬೆಹಣ್ಣು ಹಾಕ್ತಾರೆ. ನಮ್ಮ ಗಿಡದಲ್ಲಿ ಎಳ್ಳಿಕಾಯಿ ಇದ್ದಿದ್ದಕ್ಕೆ ಎರಳಿಕಾಯಿ ಕಿತ್ಕೊಂಬಂದು ಹಾಕ್ತಾ ಇದ್ವಿ ಅಲ್ವಾ? ಎಳ್ಳಿಕಾಯಿ ಇಲ್ಲ ನಾವು ನಿಂಬೆಹಣ್ಣೆ ಹಾಕ್ತಾ ಇದ್ವಿ. ಎಳ್ಳಿಕಾಯಿ ರಸನೆಲ್ಲ ಹಿಂಡ್ಕೊಂಡವ್ರೆ. ಅದನ್ನು ಇವಾಗ ಅದಕ್ಕೆ ಸೇರಿಸ್ಕೋತಾರೆ. ಅನ್ನ ಮುಕ್ಕಾಲು ಭಾಗ ಬೆಂದಮೇಲೆ ಅಲ್ವಾ? ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆ ಕಿತ್ಕೊಂಡಿದ್ನಲ್ವಾ, ಅದನ್ನು ಇವಾಗ ಹಾಕೋದು ಕೊನೆಯಲ್ಲಿ. ಅಲ್ಲಾಡಲ್ಲ, ತಪ್ಪಲೆ ಆಗಿದೆ, ಇಟ್ಕೋಬೇಕಿತ್ತು. ಈಗೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆರೆಸ್ಕೊಂಬನ, ಬೆರೆಸ್ಕೊಳ್ಳೋಣ. ಇದ್ರ ಭಾಷೆ ಪುಸ್ಕುದ್ ಭಾಷೆ, ಸಿಟಿ ಭಾಷೆ, ಟೌನ್ ಭಾಷೆ. ಬೆರೆಸ್ಕೊಂಬನ ಹಳ್ಳಿ ಭಾಷೆ, ನಮ್ಮ ಹಳ್ಳಿ ಭಾಷೆ ಬೆರೆಸ್ಕೊಂಬನ. ಅವಾಗವಾಗ ಒಂದೊಂದು ಹಳ್ಳಿ ಭಾಷೆ ಬಳಸೋಣ. ಬೆರೆಸ್ಕೊಂಬನ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ತಿರುಗಿಕೊಂಡಿದ್ದೀನಿ. ಈಗ ಒಲೆ ಆರಿಸ್ತೀನಿ. ಈಗ ಕೊನೆಯಲ್ಲಿ ಬಾಳೆ ಎಲೆ ಮುಚ್ಚಬೇಕು ಅದಕ್ಕೆ. ಮಡಿಕೆ ಅರ್ವ ಇಲ್ವಲ್ಲ, ಅದಕ್ಕೆ. ಅರ್ವ ಇದು ನಮ್ಮ ಹಳ್ಳಿ ಭಾಷೆನೇ. ಅಗಲಕ್ಕಿಲ್ವಲ್ಲ, ದೊಡ್ಡದಾಗಿಲ್ವಲ್ಲ ಅಂತಾರೆ. ಅರ್ವಕ್ಕಿಲ್ವಲ್ಲ ಅನ್ನೋದು ನಮ್ಮ ಹಳ್ಳಿ ಭಾಷೆ. ಮುಚ್ಚಿದ್ದೀನಿ. ಮುಚ್ಚಿ 5 ನಿಮಿಷ ಬಿಟ್ಬಿಡ್ಬೇಕು. ಹಿಂಗೆ ಬಂದೈತೆ ನೋಡೋಣ ಏನಾಗೈತೆ. ಹೊಗೆ ಆಡ್ತೈತೆ ನೋಡಿ. ಬಾಳೆ ಎಲೆ ತೆಗಿಬೋದಾ? ಚಿತ್ರಾನ್ನ ಗಮ್ಮತ್ತೈತಾ? ಗಮ್ಮತ್ತೈತೆ. ಆಗೈತನ್ನ. ಆಗೈತಾ? ಅದೇ ಸ್ವಲ್ಪ ಮೆತ್ತಗಾಗೈತೆ. ಹೌದಾ? ಇರಲಿ, ಪರವಾಗಿಲ್ಲ. ಮೊದಲನೇ ಸಲ ಅಡ್ಜಸ್ಟ್ ಮಾಡ್ಕೋತೀವಿ. ಅದು ಅಳತೆ ಗೊತ್ತಾಗಲ್ವಲ್ಲ. ಮಡಿಕೆಯಲ್ಲಿ ಬೇರೆ, ಕುಕ್ಕರಲ್ಲಿ ಮಾಡ್ತಿದ್ದಿದ್ದು ಇಷ್ಟು ದಿನ. ಸರಿ, ಇಳಿಸೋಣ ಕೆಳಗೆ. ನಮ್ಮ ಅಂಗಳದ ಅಡುಗೆಯಲ್ಲಿ ಮಾಡಿರುವಂಥ ಚಿತ್ರಾನ್ನ ಇದು ನೋಡೋಣ. ಸುಡ್ತಾ ಐತೆ, ಬಿಸಿ, ತುಂಬ ಬಿಸಿ ಐತೆ. ಇದು ಮಡಿಕೆ ಕುಡ್ಕೆಯಲ್ಲಿ ಮಾಡಿದ್ರೆ ಬೇಗ ತಣ್ಣಗಾಗೋದಿಲ್ಲ ಅಲ್ಲ? ಅದರಲ್ಲೂ ಒಲೆನಲ್ಲಿ ಮಾಡಿದ್ರೆ ಬೇಗ ತಣ್ಣಗಾಗೋದಿಲ್ಲ. ಅದು ಮಡಿಕೆ ಕುಡ್ಕೆಯಲ್ಲಿ ಮಾಡಿದ್ರೆ ಇನ್ನೂ ಬಿಸಿ ಇರುತ್ತೆ. ಹೆಂಗಿರುತ್ತೆ ರುಚಿ ನೋಡೋಣ. ಸುಡ್ತಾ ಇದೆ. ಉಪ್ಪು ಮಾಡ್ತೀನಿ ಅದಕ್ಕೆ. ಬಿಟ್ರೆ ಹೌದಾ? ನಾನು ತೊಗೊತೀನಿ, ನೋಡ್ತೀನಿ. ತಿಂತೀನಿ, ಚೆನ್ನಾಗಿತ್ತು ಅದಕ್ಕೆ. ನಿಜ ತುಂಬ ಚೆನ್ನಾಗೈತೆ. ನಮ್ಮ ಶ್ರೀಮತಿಯವರು ಪಾಪ ಎದ್ರುಕೊಬಿಟ್ಟಿದ್ರು, ಇದು ಮಾಡಿದ್ರೆ ಹೆಂಗೋ ಏನೋ ಅಂತ. ಅಂದರೆ ಕುಕ್ಕರಲ್ಲಿ ಮಾಡ್ತಿದ್ವಲ್ಲ ಮನೇಲಿ, ಮಡಿಕೆನಲ್ಲಿ ಅದಕ್ಕೆ ಎಷ್ಟು ನೀರು ಹಾಕ್ಬೇಕು, ಸರಿಯಾಗುತ್ತೋ ಚೆನ್ನಾಗಾಗುತ್ತೋ ಹೆಂಗೋ ಅಂತ. ನಿಜ ಚೆನ್ನಾಗಿ ಬಂದೈತೆ. ಸ್ವಲ್ಪ ಒಂಚೂರು ಮೆತ್ತಗೈತೆ. ಮೆತ್ತಗಿದ್ರೆ ಅಂತ ತೀರಾ ಮೆತ್ತಗಾಗಿಲ್ಲ. ಈ ಉದುದ್ರಾಗಿರುತ್ತಲ್ಲ ಕುಕ್ಕರಲ್ಲಿ ಮಾಡಿದಾಗ ಆ ಥರ ಇಲ್ಲ, ಒಪ್ಕೋತೀವಿ. ಚೆನ್ನಾಗೈತೆ. ಇದನ್ನ ನಾವು ಕುಕ್ಕರ್ ಚಿತ್ರಾನ್ನ ಅಂತಿದ್ವಲ್ಲ, ಆದರೆ ಇದಕ್ಕೆ ನಾವು ಇವತ್ತು ಹೊಸ ನಾಮಕರಣ ಮಾಡ್ತೀವಿ, ಮರು ನಾಮಕರಣ. ಮಡಿಕೆನಲ್ಲಿ ಮಾಡಿದ್ಯಲ್ಲ ಒಲೆನಲ್ಲಿ, ಅದಕ್ಕೆ ಇದು ಮಡಿಕೆ ಚಿತ್ರಾನ್ನ. ಇದ್ರ ಹೆಸರು ಮಡಿಕೆ ಚಿತ್ರಾನ್ನ ಅಂತ. ನೀವು ಮನೇಲಿ ಒಂದ್ಸಲ ಇದನ್ನ ಮಾಡಿ ನೋಡಿದಿರಲ್ಲ ಯಾವ ಥರ ಅಂತ, ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಅಷ್ಟೇ. ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಮುಗಿಸ್ತಿದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.